ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 200ನೇ ಪುಟ. ಶೀರ್ಷಿಕೆ: ನಿರುತ್ಸಾಹಗೊಳ್ಳಲು ಎಲೀಯನು ನಿರಾಕರಿಸಿದನು. ಈ ದಿನದ ಸತ್ಯವೇದದ ವಾಕ್ಯ: 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲೀಯನು ಅವನಿಗೆ, ನೀನು ಹೋಗಿ ಆಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. 1 ಅರಸು 18ನೇ ಅಧ್ಯಾಯ 44ನೇ ವಚನ. ಎಲೀಯನ ಅನುಭವದ ಮೂಲಕ ಬಹಳ ಮುಖ್ಯವಾದ ಪಾಠಗಳನ್ನು ನಮಗೆ ಪ್ರಸ್ತುತಪಡಿಸಲಾಗಿದೆ. ಮಳೆಗಾಗಿ ಅವನು ಕರ್ಮೇಲ್ ಬೆಟ್ಟದ ಮೇಲೆ ಪ್ರಾರ್ಥಿಸಿದಾಗ ಅವನ ನಂಬಿಕೆಯನ್ನು ಪರೀಕ್ಷಿಸಲಾಯಿತು. ಆದರೆ ಎಲೀಯನು ತನ್ನ ಬಿನ್ನಹವನ್ನು ದೇವರಿಗೆ ಅರ್ಪಿಸುವುದನ್ನು ಮುಂದುವರೆಸಿದನು. ಶ್ರದ್ಧೆಯಿಂದ 6 ಬಾರಿ ಆತನು ಪ್ರಾರ್ಥಿಸಿದ್ದನು. ಆದರೂ ಆತನ ಮನವಿ ಪ್ರಾರ್ಥನೆಗೆ ಉತ್ತರ ದೊರೆತಿರುವ ಯಾವುದೇ ಸೂಚನೆಯನ್ನು ಎಲೀಯನು ಕಾಣಲಿಲ್ಲ. ಆದರೆ ದೃಢವಾದ ನಂಬಿಕೆಯಿಂದ ಅವನು ಮತ್ತೆ ಕೃಪೆಯ ಸನ್ನಿಧಿಗೆ ಪ್ರಾರ್ಥನೆಯನ್ನು ಮಾಡಿದನು. 6ನೇ ಸಾರಿ ಪ್ರಾರ್ಥಿಸುವಾಗ ಆತನು ತನ್ನ ನಂಬಿಕೆಯನ್ನು ಕಳೆದುಕೊಂಡು ನಿರಾಶೆಯಿಂದ ಪ್ರಾರ್ಥಿಸುವುದನ್ನು ಕೈಬಿಟ್ಟಿದ್ದರೆ ಆತನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿರಲಿಲ್ಲ. ನಮ್ಮ ಮನವಿ ಪ್ರಾರ್ಥನೆಗಳಿಗೆ ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳದ ದೇವರು ನಮಗಿದ್ದಾನೆ. ದೇವರ ವಾಕ್ಯವನ್ನು ನಾವು ಪ್ರಮಾಣೀಕರಿಸಿದರೆ ಆತನು ನಮ್ಮ ನಂಬಿಕೆಯನ್ನು ಗೌರವಿಸುತ್ತಾನೆ. ನಮ್ಮ ಎಲ್ಲ ಚಿಂತನೆ, ಚಿತ್ತ, ಒಲವುಗಳು ಆತನ ಚಿತ್ತದೊಂದಿಗೆ ಬೆಸೆದುಕೊಂಡಿದ್ದರೆ ಆತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಯಾಕೆಂದರೆ ಆಗ ಆಶೀರ್ವಾದವು ನಮ್ಮದು ಎಂದು ನಾವು ನಮ್ಮನ್ನೇ ಮಹಿಮೆಪಡಿಸಿಕೊಳ್ಳುವುದಿಲ್ಲ. ಆದರೆ ಎಲ್ಲ ಸ್ತುತಿ, ಮಾನ, ಮಹಿಮೆಗಳನ್ನು ದೇವರಿಗೆ ಮಾತ್ರ ಸಲ್ಲಿಸುತ್ತೇವೆ. ನಾವು ಮಾಡಿದ ಮೊದಲ ಪ್ರಾರ್ಥನೆಗೆ ಯಾವಾಗಲೂ ದೇವರು ಉತ್ತರ ಕೊಡುವುದಿಲ್ಲ. ಯಾಕಂದರೆ ದೇವರು ಹಾಗೆ ಮಾಡಿದರೆ ಆತನು ನಮಗೆ ನೀಡುವ ಎಲ್ಲ ಆಶೀರ್ವಾದಗಳು ಮತ್ತು ಅನುಗ್ರಹಗಳಿಗೆ ನಾವು ಅರ್ಹರು, ನಾವು ಹಕ್ಕನ್ನು ಹೊಂದಿದ್ದೇವೆ ಎಂದು ನಾವು ದೇವರನ್ನು ಲಘುವಾಗಿ ಪರಿಗಣಿಸಬಹುದು. ಎಲೀಯನು ಪ್ರಾರ್ಥಿಸುವಾಗ ಅವನ ಸೇವಕನು ಎಲ್ಲವನ್ನೂ ನೋಡುತ್ತಿದ್ದನು ಮತ್ತು ಎಲೀಯನು ತನ್ನ ಹೃದಯವನ್ನು ತಾನು ಪರೀಕ್ಷಿಸಿಕೊಂಡಾಗ ತನ್ನ ದೃಷ್ಟಿಯಲ್ಲೂ ಮತ್ತು ದೇವರ ದೃಷ್ಟಿಯಲ್ಲಿಯೂ ಅವನು ಹೆಚ್ಚು ಹೆಚ್ಚು ಕಡಿಮೆಯಾಗಿರುವಂತೆ ಅವನಿಗೆ ತೋರುತ್ತಿತ್ತು. ದೇವರು ಸರ್ವಸ್ವವಾಗಿದ್ದಾನೆ, ನಾನು ಏನೂ ಅಲ್ಲದವನಾಗಿದ್ದೇನೆ ಎಂದು ಅವನಿಗೆ ಅನಿಸತೊಡಗಿತು ಮತ್ತು ಅವನು ತನ್ನನ್ನು ತಾನೇ ತ್ಯಜಿಸುವ ಹಂತವನ್ನು ತಲುಪಿದಾಗ ಮತ್ತು ರಕ್ಷಕನನ್ನು ಭದ್ರವಾಗಿ ತನ್ನ ಬಲನೂ ನೀತಿವಂತನೂ ದೇವರೇ ಆಗಿದ್ದಾನೆ ಎಂದು ದೇವರನ್ನು ದೃಢವಾಗಿ ಹಿಡಿದುಕೊಂಡಾಗ ಉತ್ತರವು ಅವನಿಗೆ ದೊರೆಯಿತು. ಒಬ್ಬ ವ್ಯಕ್ತಿಯು ಯಾವುದೇ ವಿಶೇಷ ಕಾರ್ಯವನ್ನು ನಿರ್ವಹಿಸುವಲ್ಲಿ ಎಷ್ಟೇ ಧೈರ್ಯಶಾಲಿ ಮತ್ತು ಯಶಸ್ವಿಯಾಗಿದ್ದರೂ ಅವನಲ್ಲಿರುವ ನಂಬಿಕೆಯನ್ನು ಪರೀಕ್ಷಿಸುವ ಸಂದರ್ಭಗಳು ಎದುರಾದಾಗ ಆತನು ನಿರಂತರವಾಗಿ ದೇವರನ್ನು ನೋಡದಿದ್ದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳುತ್ತಾನೆ. ದೇವರು ಅವನಿಗೆ ತನ್ನ ಶಕ್ತಿಯ ಗುರುತುಗಳನ್ನು ನೀಡಿದ ನಂತರವೂ ಅವನು ದೇವರ ಕೆಲಸವನ್ನು ಮಾಡಲು ಬಲಪಡಿಸಿದ ನಂತರವೂ ಆ ಮನುಷ್ಯನು ಸರ್ವಶಕ್ತನಲ್ಲಿ ನಂಬಿಕೆ ಇಡದೆ ಹೋದರೆ ಆತನು ಸೋತು ಹೋಗುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.